ಮತ್ತು ನನ್ನ ಫ್ರೆಂಡ್ಸ್ ಹೇಗಿದ್ದೀರಾ? ಇವತ್ತು ನಾವು ಮಾಡ್ತಿರೋದು ಪಾಲಕ್ ಪನ್ನೀರ್. ಅದಕ್ಕೆ ಅಮ್ಮ ಹೇಳ್ತಾರೆ ರೆಸಿಪಿ, ಬನ್ನಿ. ಇವಾಗ ಪಾಲಕ್ ಪನ್ನೀರ್ ಮಾಡೋದಕ್ಕೆ ನಾನು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಕುದಿಯೋದಕ್ಕೆ. ಇದರಲ್ಲಿ ಪಾಲಕ್ ಹಾಕಿ ಬ್ಲಾಂಚ್ ಮಾಡ್ಕೊಳ್ಳೋಣ, ಜಸ್ಟ್ ಒಂದು 2 ಮಿನಿಟ್ಸ್ ಅಷ್ಟೇ. ನಾನು 1 ಕಟ್ ಪಾಲಕ್ ತೊಗೊಂಡಿದ್ದೀನಿ. ಜಸ್ಟ್ 2 ಮಿನಿಟ್ಸ್ ಬ್ಲಾಂಚ್ ಆದರೆ ಸಾಕಿದು, ಜಾಸ್ತಿ ಬೇಡ. ತುಂಬಾ ಬೇಯಿಸಬಾರ್ದು, ಜಸ್ಟ್ 2 ಮಿನಿಟ್ಸ್ ಅಷ್ಟೇ. ಆಮೇಲೆ ಅದನ್ನು ತೆಗ್ದು ಐಸ್ ವಾಟರ್ಗೆ ಹಾಕೋಬೇಕು, ಯಾಕಂದರೆ ಪಾಲಕ್ದು ಕುಕಿಂಗ್ ಪ್ರೋಸೆಸ್ನ ಸ್ಟಾಪ್ ಮಾಡೋದಕ್ಕೋಸ್ಕರ. ಇವಾಗ ಇದು 2 ಮಿನಿಟ್ಸ್ ಆಗಿದೆ, ಸೊ ಇದನ್ನು ತೆಗೆದ್ಬೇಡ. ಐಸ್ ವಾಟರಲ್ಲಿ ಇಟ್ಕೊಂಡಿದ್ನಲ್ಲ, ತಣ್ಣಗಾಗಿದೆ. ಇದನ್ನು ತೆಗೆದು ಇವಾಗ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಇದ್ರದ್ದು ನೀರೆಲ್ಲ ಫ್ರೀಸ್ ಮಾಡಿಬಿಟ್ಟು ಇದ್ರ ಜೊತೆ ಒಂದು 10 ಹಸಿಮೆಣಸಿನ್ಕಾಯಿ ಹಾಕೋತೀನಿ ನಾನು. ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆಗಿದ ತಕ್ಷಣ ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲು ಬಟರ್ ಯಾವುದಾದ್ರೂ ಹಾಕೋಬೋದು. ಆಯಿಲ್ ಬಿಸಿ ಆಗಿದ ತಕ್ಷಣ ಜೀರಿಗೆ ಹಾಕೊಳ್ಳೋಣ, 1 ಸ್ಪೂನ್ ಜೀರಿಗೆ. ಜಸ್ಟ್ ಜೀರಿಗೆ ಚಟಪಟ ಅಂದಮೇಲೆ ಇದೊಂದು 3 ಮೀಡಿಯಮ್ ಸೈಜ್ ಆನಿಯನ್ನ ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೇನೆ. ಜೀರಿಗೆ ಆಗಿದ ತಕ್ಷಣ ಆನಿಯನ್ಸ್ ಹಾಕ್ಕೊಬೋದು. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸಾಟೆ ಮಾಡ್ಕೊಳ್ಳೋಣ. ಇಷ್ಟ ಆದರೆ ಸಾಕು. ಒಂದು 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ಇದ್ರದ್ದು ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು 3 ಮೀಡಿಯಮ್ ಸೈಜ್ ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ಮೆಲ್ ಹೋಗಿದ ತಕ್ಷಣ ಅದು ಟೊಮೆಟೊ ಹಾಕೊಂಡು ಸಾಟೆ ಮಾಡ್ಕೊಂಡು ಟೊಮೆಟೊ ಪ್ಯೂರಿ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಬೇಸಿಕ್ ಮಸಾಲೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹಲ್ದಿ, ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ. ಬಟ್ ನಾನು ಪಾಲಕ್ ರುಬ್ಬೋದಕ್ಕೆ 10 ಹಾಕ್ಕೊಂಡಿದ್ದೀನಿ. ಚಿಲ್ಲಿ ನಮಗೆ ಬೇಕಾದ್ರೆ ನೀವು ಅಕಾರ್ಡಿಂಗ್ ಚಿಲ್ಲಿ ಪೌಡರೆಲ್ಲ ನಿಮ್ಮ ಟೇಸ್ಟಿಗೆ ಮಾಡ್ಕೋಬೋದು, ಇಲ್ಲಾಂದರೆ ಚಿಲ್ಲಿ ಎಲ್ಲ ಮಾಡ್ಕೋಬೋದು. ಆಮೇಲೆ 1-2 ಸ್ಪೂನ್ಸ್ ಧನಿಯಾ ಪೌಡರ್, ಇಷ್ಟು ಹಾಕಿ ಫುಲ್ ಆಯಿಲ್ ರಿಲೀಸ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಸಾಲ್ಟ್ ಹಾಕ್ಕೋಬೇಕು. ನಾನಿಷ್ಟು ರಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಫುಲ್ ಮಸಾಲೆ ಬೇಯೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಇದನ್ನು ಫುಲ್ ಆಯಿಲ್ ರಿಲೀಸ್ ಆಗಿದೆ, ಈ ಮಸಾಲೆ ಫುಲ್ಲು ಕುಕ್ ಆಗಿದೆ. ಇವಾಗ ಪಾಲಕ್ ಮತ್ತು ಗ್ರೀನ್ ಚಿಲ್ಲಿದು ಪೇಸ್ಟ್ ಹಾಕೊಂಡ್ಬಿಡೋಣ. ಇದಕ್ಕೆ ಫುಲ್ ಮಿಕ್ಸಿ ಬಟ್ಟಲ್ಲಿ ಏನೇನಿದೆಯೋ ಒಂಚೂರು ಮಿಕ್ಸ್ತೀರ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ. ಈ ಪಾಲಕ್ಕೆಲ್ಲ ಒಂದು 5-10 ಮಿನಿಟ್ಸ್ ಕುಕ್ ಆದಮೇಲೆ ನಾನೊಂದು 300 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ಇವಾಗ ಸ್ವಲ್ಪ ನೀರು ಹಾಕಿ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಅದು ಕುಕ್ ಆಗೋಷ್ಟರಲ್ಲಿ ಸ್ವಲ್ಪ ಗಟ್ಟಿಯಾಗುತ್ತೆ. ನಾನು ಆನಿಯನ್ಸ್ ಹಿಂಗೆ ಹಾಕ್ಕೊಂಡಿದ್ದೀನಿ.
ಅದನ್ನು ಪೇಸ್ಟ್ ಮಾಡಿಬಿಡ್ಬೇಕಾದ್ರೂ ಹಾಕೋಬೋದು. ನಂಗೆ ಫಸ್ಟೇ ಹೇಳೋದು ಮರ್ತೋಯ್ತು. ಹಂಗೆ ಸಿಕ್ಕಿದ್ರೇ ನಮಗೆ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ಅದನ್ನು ಟೊಮೆಟೊ ಥರನೇ ಪೇಸ್ಟ್ ಮಾಡಿ ಹಾಕೋಬೋದು. ಇದನ್ನು ಒಂದು 10 ಮಿನಿಟ್ಸ್ ಕುಕ್ ಆಗೋಗ್ಬಿಟ್ಟು ಪನ್ನೀರ್ ಹಾಕ್ಬಿಡ್ತೀನಿ. ಒಂದು 10 ಮಿನಿಟ್ಸ್ ಆಗಿದೆ, ಫುಲ್ ಆಯಿಲ್ ರಿಲೀಸ್ ಆಗಿದೆ. ಇವಾಗ ಪನ್ನೀರ್ ಆ್ಯಡ್ ಮಾಡ್ಕೊಂಬಿಡೋಣ. ಪನ್ನೀರ್ ಹಾಕ್ಬಿಟ್ಟು ಜಸ್ಟ್ 5 ಮಿನಿಟ್ಸ್ ಅಷ್ಟೇ, ಅದಾದಮೇಲೆ ಹೋಗಿ ಫುಲ್ಲು ಕಡಿಮೆ ಫ್ಲೇಮಲ್ಲಿ ಸಿಮ್ಮಲ್ಲಿ ಒಂದು 5 ಮಿನಿಟ್ಸ್ ಅದು ಮಸಾಲೆ ಎಲ್ಲ ಪನ್ನೀರ್ಗೆ ಇನ್ಫ್ಯೂಸ್ ಆಗೋವರೆಗೂ ಅಷ್ಟೇ. ಅದಾದಮೇಲೆ ಬಟರ್ ಹಾಕ್ಕೊಂಡು ಡಿಶ್ ಔಟ್ ಮಾಡೋದು. ಇದು ಫುಲ್ ರೆಡಿ ಆಗಿದೆ ಈಗ. ಸೊ ಡಿಶ್ ಔಟ್ ಮಾಡೋಣ. ಪನ್ನೀರ್ ಡಿಶ್ ಔಟ್ ಮಾಡಾಯಿತು. ಜಸ್ಟ್ ಬಟರ್ ಹಾಕ್ಕೊಂಡು ಪರೋಟ ಜೊತೆ, ರೋಟಿ ಜೊತೆ, ಯಾವುದ್ರ ಜೊತೆ ಬೇಕಾದ್ರೂ ಎಂಜಾಯ್ ಮಾಡ್ಬೋದು. ಪನ್ನೀರ್ ರೆಡಿ ಆಗಿದೆ. ಚಪಾತಿ ಜೊತೆ ಇಲ್ಲ ಪರೋಟ ಜೊತೆ ಎಂಜಾಯ್ ಮಾಡ್ಬೋದು. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.